ನಮಸ್ತೆ ಎಲ್ರಿಗೂ, ನಾನು ಶೋಭಾ. 1 ಕಪ್ ಅಕ್ಕಿ ಹಿಟ್ಟು, ಸ್ವಲ್ಪ ಕಡಲೆ ಹಿಟ್ಟನ್ನು ಉಪಯೋಗಿಸ್ಕೊಂಡು ಮನೆಯಲ್ಲೇ ಗರಿಗರಿಯಾದ ಈ ಕುರ್ಕುರೆನ ಯಾವ ರೀತಿ ಮಾಡೋದು ನೋಡೋಣ. ಈ ರೀತಿ ಕುರ್ಕುರೆ ಏನಾದರೂ ನಾವು ಮನೆಯಲ್ಲಿ ರೆಡಿ ಮಾಡಿ ಇಟ್ಕೋತು ಅಂದರೆ ಮಕ್ಕಳಿಗಿಂತ ದೊಡ್ಡೋರೇ ತಿಂದು ಖಾಲಿ ಮಾಡ್ತೀವಿ. ಅಷ್ಟು ರುಚಿಯಾಗಿರುತ್ತೆ ಮತ್ತು ಅಷ್ಟೇ ಗರಿಗರಿಯಾಗಿ ಕಡಿಮೆ ಸಮಯ ಕಡಿಮೆ ಪದಾರ್ಥದಲ್ಲಿ ಮಾಡ್ಕೋಬೋದು. ಟ್ರೈ ಮಾಡಿ. ಇವಾಗ ಇದನ್ನು ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ನಾವು ನೀರು ಬಿಸಿ ಇಡೋಣ. ನೀರು ಬಿಸಿ ಇಡೋದಕ್ಕೆ ಗ್ಯಾಸ್ ಆನ್ ಮಾಡಿ ಒಂದು ಪಾತ್ರೆನ ಬಿಸಿ ಇಟ್ಟು 1 ಕಪ್ ಅಳತೆಯಿಂದ 1.5 ಕಪ್ ಆಗುವಷ್ಟು ನೀರು ಹಾಕಿದ್ದೀನಿ. ನೀರು ಸ್ವಲ್ಪ ಚೆನ್ನಾಗಿ ಬಿಸಿ ಆಗಬೇಕಾದ್ರೆ ತುಪ್ಪ ಹಾಕೋಣ. ಒಂದು ಸ್ಪೂನ್ ಆಗುವಷ್ಟು ತುಪ್ಪ ಅಥವಾ ಎಣ್ಣೆ ಅಥವಾ ಬೆಣ್ಣೆ ಏನು ಬೇಕಾದರೂ ಸೇರಿಸ್ಬೋದು. 1 ಸ್ಪೂನು ತುಪ್ಪ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ಇದಕ್ಕೆ ನಾವು ಸ್ವಲ್ಪ ಚಿಲ್ಲಿ ಪೌಡ್ರನ್ನ ಸೇರಿಸೋಣ. 1/2 ಸ್ಪೂನ್ ಆಗುವಷ್ಟು ಚಿಲ್ಲಿ ಪೌಡ್ರನ್ನ ಹಾಕ್ತಾಯಿದ್ದೀನಿ. ಹಾಗೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋಣ. 1/4 ಸ್ಪೂನ್ ಆಗುವಷ್ಟು ಅಜ್ವೈನನ್ನು ಕೂಡ ಹಾಕ್ತಾಯಿದ್ದೀನಿ. ಇವಾಗ ರುಚಿಗೆ ಉಪ್ಪನ್ನು ಸೇರಿಸೋಣ. ರುಚಿ ನೋಡಿಕೊಂಡು ಉಪ್ಪನ್ನು ಸೇರಿಸ್ಕೊಳ್ಳಿ. ಇವಾಗ ನೋಡಿ, ಇದಿಷ್ಟೇ ಪದಾರ್ಥ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡಿಕೊಂಡು ಇವಾಗ ಇದಕ್ಕೆ ನಾವು ಅಕ್ಕಿ ಹಿಟ್ಟು ಮತ್ತು ಕಡಲೆ ಹಿಟ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ಅಕ್ಕಿ ಹಿಟ್ಟು ಹಾಕ್ತಾಯಿದ್ದೀನಿ. ಜಲ್ರಿ ಹಿಡಿದು ತೊಗೊಂಡಿರೋ ಅಂಥದ್ದು. ಮನೆಯಲ್ಲಿ ಇರುವಂಥ ಅಕ್ಕಿ ಹಿಟ್ಟಾದರೂ ಪರವಾಗಿಲ್ಲ ಅಥವಾ ಅಂಗಡಿಯಿಂದ ರೆಡಿಮೇಡ್ ಅಕ್ಕಿ ಹಿಟ್ಟನ್ನು ತಂದು ಹಾಕಿದರೂ ಕೂಡ ಪರವಾಗಿಲ್ಲ. ಒಟ್ಟಿನಲ್ಲಿ ಅಕ್ಕಿ ಹಿಟ್ಟು 2 ಕಪ್ ಆಗುವಷ್ಟು, ಹಾಗೆ ಅದೇ ಕಪ್ಪಲ್ಲಿ 1 ಕಪ್ ಆಗುವಷ್ಟು ಕಡಲೆ ಹಿಟ್ಟನ್ನು ಸೇರಿಸಿದ್ದೀನಿ. ಕಡಲೆ ಹಿಟ್ಟು ಅಂದರೆ ನಾರ್ಮಲಾಗಿ ನಾವು ಬೋಂಡಾ ಬಜ್ಜಿ ಎಲ್ಲ ಮಾಡ್ತೀವಿ ನೋಡಿ, ಅದೇ ಕಡಲೆ ಹಿಟ್ಟು. ಇವಾಗ 2 ಕಪ್ ಅಕ್ಕಿ ಹಿಟ್ಟಿಗೆ 1 ಕಪ್ ಆಗುವಷ್ಟು ಕಡಲೆ ಹಿಟ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮುದ್ದೆ ಥರ ಎಲ್ಲ ಏನು ತಿರುಗಿಸೋದು ಬೇಡ. ಆ ಬಿಸಿನೀರಲ್ಲಿ ಹಿಟ್ಟು ಚೆನ್ನಾಗಿ ಮಿಕ್ಸ್ ಆದರೆ ಸಾಕು. ಇವಾಗ ನೋಡಿ, ಈ ರೀತಿ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇಷ್ಟಾದರೆ ಸಾಕು. ಗ್ಯಾಸ್ ಆಫ್ ಮಾಡಿಕೊಂಡು ಒಂದು ಪಾತ್ರೆ ಮುಚ್ಚಿ ನಾವು 1-2 ನಿಮಿಷ ಹಿಟ್ಟನ್ನು ಹಳ್ಳೋದಕ್ಕೆ ಬಿಡೋಣ. ಇವಾಗ ನೋಡಿ, 1-2 ನಿಮಿಷ ಆದಮೇಲೆ ಮತ್ತೆ ಕ್ಯಾಪ್ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ಹಿಟ್ಟು ಕೂಡ ಚೆನ್ನಾಗಿ ಸಾಫ್ಟಾಗಿ ಅಳ್ಕೊಂಡಿದೆ. ಇಷ್ಟಾದರೆ ಸಾಕು. ಇವಾಗ ಈ ಪಾತ್ರೆನ ನಾವು ಕೆಳಗಡೆ ಇಳಿಸಿ ಬಿಸಿ ಆರೋದಕ್ಕೆ ಬಿಡಬೇಕು. ಬಿಸಿ ಆರಿದ ಮೇಲೆ ಸ್ವಲ್ಪ ಚೆನ್ನಾಗಿ ನಾದ್ಕೊಳ್ಳೋಣ. ಇವಾಗ ನಾನು ಕೂಡ ಸ್ವಲ್ಪ ಪಾತ್ರೆನ ಕೆಳಗಡೆ ಇಳಿಸಿ ಬಿಸಿ ಆರೋದಕ್ಕೆ ಬಿಟ್ಟಿದ್ದೆ. ನಮ್ಮ ಕೈಗೆ ಮುಟ್ಟುವಷ್ಟು ಬಿಸಿ ಆರಿದರೆ ಸಾಕು. ನೋಡಿ, ಚೆನ್ನಾಗಿ ಬಿಸಿ ಆರಿದೆ. ಇವಾಗ ಸ್ವಲ್ಪನೇ ನೀರನ್ನು ಚುಮ್ಕಿಸ್ಕೊಂಡು ನಾದ್ಕೋಬೇಕು. ಗಟ್ಟಿಯಾಗಿ ನಾದ್ಕೋಬೇಕು. ಹಂಗಾಗಿ ನಾನು ಮೊದಲೇ ನೀರನ್ನು ಕಡಿಮೆ ಹಾಕಿದ್ದೆ. ಸ್ವಲ್ಪ ಗಟ್ಟಿಯಾಗಿರಬೇಕು ಹಿಟ್ಟು. ತೆಳುವಾಗಿ ಏನಾದರೂ ನಾವು ಸಾಫ್ಟಾಗಿ ನಾದ್ಕೋತು ಅಂದರೆ ನಾವು ಮಾಡುವಂಥ ಸ್ನ್ಯಾಕ್ಸು ಮೆತ್ತಗಾಗ್ಬಿಡ್ತವೆ. ಹಾಗಾಗಿ ಹಿಟ್ಟನ್ನು ನಾವು ಗಟ್ಟಿಯಾಗಿ ನಾದ್ಕೋಬೇಕು. ಇವಾಗ ನೋಡಿ, ನಾನು ಕೂಡ ಸ್ವಲ್ಪನೇ ನೀರನ್ನು ಚುಮ್ಕಿಸ್ಕೊಂಡು ಈ ರೀತಿ ಹಿಟ್ಟನ್ನು ನಾನು ನಾದ್ಕೊಂಡಿದ್ದೀನಿ. ನೋಡಿ, ಈ ರೀತಿ ಸ್ವಲ್ಪ ಸಾಫ್ಟಾಗಿರಬೇಕು ಮತ್ತು ಗಟ್ಟಿಯಾಗಿರಬೇಕು ಹಿಟ್ಟು. ಇವಾಗ ನೋಡಿ, ನಾನು ತೋರಿಸ್ತೀನಿ ಯಾವ ರೀತಿ ಹಿಟ್ಟನ್ನು ರೆಡಿ ಮಾಡ್ಕೋಬೇಕು ಅನ್ನೋದನ್ನು. ನೋಡಿ, ಈ ರೀತಿಯಾಗಿ ನಾವು ನಾದ್ಕೋಬೇಕು ಸ್ವಲ್ಪ ಗಟ್ಟಿಯಾಗಿ. ನೋಡಿ, ಇವಾಗ ಇದು ಕರೆಕ್ಟಾಗಿ ರೆಡಿಯಾಗಿದೆ. ಚೆನ್ನಾಗಿ ನಾವು ಮಿಕ್ಸ್ ಮಾಡಿಕೊಂಡು ಇದನ್ನೇನು ನಾವು ಸೆಟ್ ಆಗೋದಕ್ಕೆಲ್ಲ ಏನು ಬಿಡೋದು ಬೇಡ. ನಾವು ಇವಾಗಲೇ ಕುರ್ಕುರೆಗಳನ್ನ ರೆಡಿ ಮಾಡ್ಕೊಳ್ಳೋಣ. ಇವಾಗ ನಮಗೆ ಯಾವ ಶೇಪಲ್ಲಿ ಬೇಕು ಕುರ್ಕುರೆ, ಆ ಶೇಪಲ್ಲಿ ನಾವು ರೆಡಿ ಮಾಡ್ಕೊಳ್ಳೋದಷ್ಟೇ. ನೋಡಿ, ಸ್ವಲ್ಪ ಹಿಟ್ಟನ್ನು ತಗೊಂಡು ಈ ರೀತಿ ಕೈ ಮೇಲೆ ಇಟ್ಕೊಂಡು ಆ 3 ಬೆರಳಿಂದ ನೋಡಿ ಈ ರೀತಿ ತಿರುಗಿಸ್ಕೊಳ್ಳಿ. 3 ಬೆರಳಲ್ಲಿ ಈ ರೀತಿ ತಿರುಗಿಸ್ಕೊಳ್ಳಿ. ಹಸ್ತದ ಮೇಲೆ ಇಟ್ಕೊಂಡು ತುಂಬ ಸಿಂಪಲ್ಲಾಗಿ ಮಾಡ್ಕೋಬೋದು. ಈ ರೀತಿ ಮಾಡಿದ್ರೆ ಮಕ್ಕಳು ಇಷ್ಟಪಟ್ಟು ತಿಂತಾರೆ. ಕುರ್ಕುರೆ ಥರನೇ ಇರುತ್ತೆ. ಹಂಗಾಗಿ ಮಕ್ಕಳುಗಳಿಗೆ ತುಂಬ ಇಷ್ಟ ಆಗುತ್ತೆ. ನೋಡಿ, ಈ ರೀತಿ ಸ್ವಲ್ಪನೇ ಹಿಟ್ಟನ್ನು ತಗೊಂಡು ಆ 3 ಬೆರಳಿಂದ ಸ್ವಲ್ಪ ಪ್ರೆಸ್ ಮಾಡ್ಕೊಳ್ಳಿ. ತುಂಬ ಸಿಂಪಲ್ಲಾಗಿ ಮಾಡ್ಕೋಬೋದು. ನೋಡಿ, ಇಷ್ಟೇ. ಇದು ತುಂಬ ಸುಲಭವಾಗಿ ರೆಡಿಯಾಗುವಂತಹ ಒಂದು ಸ್ನ್ಯಾಕ್ಸ್ ಇದು. ಇವಾಗ ನೋಡಿ, ಎಲ್ಲ ಕುರ್ಕುರೆಗಳನ್ನೂ ಕೂಡ ನಾನು ಇದೇ ಒಂದು ಶೇಪಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ಇಷ್ಟು ಕುರ್ಕುರೆಗಳು ರೆಡಿಯಾಗಿದೆ. ಇವಾಗ ಎಣ್ಣೆ ಕಾಯೋದಕ್ಕೆ ಇಟ್ಕೊಂಡು ನಾವು ಕುರ್ಕುರೆಗಳನ್ನ ಕರ್ಕೊಳ್ಳೋಣ. ಇವಾಗ ಎಣ್ಣೆನೂ ಕೂಡ ಹದವಾಗಿ ಕಾದಿದೆ. ಬಿಸಿ ಬಿಸಿಯಾಗಿ ಕಾದಿರುವಂಥ ಎಣ್ಣೆಗೆ ಉರಿನ ಕಡಿಮೆ ಮಾಡಿಕೊಂಡು ಇವನ್ನ ನಾವು ಸೇರಿಸಬೇಕು. ಐ ಫ್ಲೇಮಲ್ಲಿ ಉರಿ ಇಟ್ಕೊಂಡು ಬೇಯಿಸ್ಕೋಬೇಡಿ. ಯಾಕೆಂದರೆ ಸ್ವಲ್ಪ ದಪ್ಪ ಇರೋದ್ರಿಂದ ಒಳಗಡೆ ಹದವಾಗಿ ಬೇಯಲ್ಲ. ಉರಿನ ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಅಡ್ಜಸ್ಟ್ ಮಾಡಿಕೊಂಡು ಸ್ವಲ್ಪ ಟೈಮ್ ಕೊಟ್ಟು ನಿಧಾನವಾಗಿ ಇವನ್ನ ನಾವು ಬೇಯಿಸ್ಕೋಬೇಕು. ಈ ರೀತಿ ಉಲ್ಟಾ ಮಾಡ್ತಾ ನಿಧಾನವಾಗಿ ಸ್ವಲ್ಪ ಬೇಯಿಸ್ಕೊಳ್ಳೋಣ. ನಿಧಾನವಾಗಿ ಬೆಂದಷ್ಟು ಒಳಗಡೆ ಎಲ್ಲ ಹದವಾಗಿ ಬೇಯುತ್ತೆ ಮತ್ತು ಗರಿಯಾಗೂ ಕೂಡ ಬರುತ್ತೆ. ಇವಾಗ ನೀವು ಇಲ್ಲಿ ನೋಡ್ಬೋದು, ನೊರೆ ಎಲ್ಲ ಪೂರ್ತಿಯಾಗಿ ಕಡಿಮೆ ಆಗಿ ಕುರ್ಕುರೆಗಳೆಲ್ಲ ಮೇಲೆ ತೇಲ್ತಾ ಇದೆ. ಈ ರೀತಿ ಆದರೆ ಹದವಾಗಿ ಬೆಂದಿದೆ ಅಂತ ಅರ್ಥ. ಇವಾಗ ನಾವು ಇದನ್ನು ತೆಗೆದು ಸಪ್ರೇಟಾಗಿ ಒಂದು ಪಾತ್ರೆಗೆ ಎತ್ತಿಡೋಣ. ನೋಡಿ, ಇಷ್ಟೇ. ಇದು ಕಲರು ಇನ್ನೂ ಕಪ್ಪಗಾಗೋ ತನಕ ಬೇಯಿಸೋದು ಬೇಡ. ಯಾಕೆಂದರೆ ಅಕ್ಕಿ ಹಿಟ್ಟು ಕಡಲೆ ಹಿಟ್ಟು ಹಾಕಿರೋದ್ರಿಂದ ತುಂಬ ಕಪ್ಪಾಗಲ್ಲ. ಇವಾಗ ಎಲ್ಲನೂ ಕೂಡ ತೆಗೆದು ಸಪ್ರೇಟಾಗಿ ಒಂದು ಪಾತ್ರೆಗೆ ಎತ್ತಿಟ್ಟು ಇವಾಗ 2ನೇ ಬ್ಯಾಚು ಕುರ್ಕುರೆಗಳನ್ನ ಕೂಡ ಸೇಮು ಒಂದು ವಿಧಾನದಲ್ಲಿ ಕರ್ಕೊಳ್ಳೋಣ. ಉರಿನ ಕಡಿಮೆ ಮಾಡಿಕೊಂಡೇ ಬೇಯಿಸ್ಕೋಬೇಕು. ಕುರ್ಕುರೆಗಳನ್ನ ಸೇರಿಸುವಾಗ ಉರಿನ ಕಡಿಮೆ ಮಾಡ್ಕೊಳ್ಳಿ. ಆಮೇಲೆ ಮೀಡಿಯಮ್ ಫ್ಲೇಮಲ್ಲಿ ಉರಿನ ಅಡ್ಜಸ್ಟ್ ಮಾಡಿಕೊಂಡು ಕೊನೆ ತನಕ ಮೀಡಿಯಮ್ ಫ್ಲೇಮಲ್ಲೇ ಬೇಯಿಸ್ಕೋಬೇಕು. ತುಂಬ ಗರಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ. ಇವಾಗ ನೋಡಿ, 2ನೇ ಬ್ಯಾಚು ಕುರ್ಕುರೆಗಳು ಕೂಡ ಬೆಂದು ರೆಡಿಯಾಗಿದೆ. ನೊರೆ ಎಲ್ಲ ಕಡಿಮೆ ಆಗಿದೆ. ನೋಡಿ, ಇವಾಗ ಇದನ್ನು ಕೂಡ ನಾವು ತೆಗೆದು ಸಪ್ರೇಟಾಗಿ ಒಂದು ಪಾತ್ರೆಗೆ ಎತ್ತಿಡೋಣ. ಇವಾಗ ನೋಡಿ, ಎಲ್ಲ ಕುರ್ಕುರೆಗಳನ್ನೂ ಕೂಡ
ಕರ್ಕೊಂಡು ಒಂದು ಪಾತ್ರೆಗೆ ಹಾಕಿದ್ದೀನಿ. ಇವಾಗ ಇದಕ್ಕೆ ಸ್ವಲ್ಪ ನಾವು ಮಸಾಲೆ ಪದಾರ್ಥಗಳನ್ನ ಸೇರಿಸೋಣ. ಸ್ವಲ್ಪ ಚಿಲ್ಲಿ ಪೌಡ್ರು, ಒಂದು ಅರ್ಧ ಸ್ಪೂನ್ ಚಿಲ್ಲಿ ಪೌಡ್ರು, 1 ಸ್ಪೂನು ಚಾಟ್ ಮಸಾಲ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ರುಚಿಗೆ ಉಪ್ಪು ಮತ್ತು 1/4 ಸ್ಪೂನು ಪೆಪ್ಪರ್ ಪೌಡ್ರನ್ನ ಹಾಕ್ಕೊಂಡಿದ್ದೀನಿ, ಕಾಳು ಮೆಣಸಿನ ಪುಡಿ ಎಲ್ಲನೂ ಕೂಡ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡ್ಕೊಂಡು ಸೇರಿಸೋಣ. ಎಲ್ಲನೂ ನೋಡಿ ಈ ರೀತಿ ಮಿಕ್ಸ್ ಮಾಡಿಕೊಂಡು ಆ ಕುರ್ಕುರೆಗಳ ಮೇಲೆ ಸೇರಿಸಿ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೋಬೇಕು. ನಿಮ್ಗೇನಾದರೂ ಇಷ್ಟ ಇತ್ತು ಅಂದರೆ ಇದ್ರ ಜೊತೆಗೆ ನೀವು 1 ಪ್ಯಾಕೆಟು ಮ್ಯಾಗಿ ಮಸಾಲ ಪುಡಿ ಬರುತ್ತೆ ನೋಡಿ, ಅದನ್ನು ನೀವು ಈ ಮಸಾಲೆ ಜೊತೆಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೋದು. ಇವಾಗ ನೋಡಿ ಈ ರೀತಿ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಕೈನಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಎಲ್ಲ ಮಸಾಲೆನೂ ಕೂಡ ಆ ಕುರ್ಕುರೆ ಮೇಲೆ ಚೆನ್ನಾಗಿ ಕೂರಬೇಕು, ಆವಾಗ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ನೋಡಿ ಕೈನಲ್ಲಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡಿ. ಇವಾಗ ನೋಡಿ ಇಷ್ಟೇ, ಇದು ಚೆನ್ನಾಗಿ ನಾನು ಕೂಡ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ತುಂಬ ಕಡಿಮೆ ಸಮಯದಲ್ಲಿ ತುಂಬ ಸಿಂಪಲ್ಲಾಗಿ ರೆಡಿ ಆಗುವಂತಹ ಒಂದು ಸ್ನ್ಯಾಕ್ಸ್ ಇದು. ಈ ರೀತಿ ಕುರ್ಕುರೆನ ನಾವೇನಾದರೂ ಮನೆಯಲ್ಲಿ ರೆಡಿ ಮಾಡಿ ಇಟ್ಕೋತು ಅಂದರೆ ಮಕ್ಕಳಿಗಿಂತ ನಾವೇ ತಿಂದು ಖಾಲಿ ಮಾಡ್ತೀವಿ, ಅಷ್ಟು ಚೆನ್ನಾಗಿರುತ್ತೆ. ಜೊತೆಗೆ ಟೊಮೊಟೊ ಸಾಸ್ ಇತ್ತು ಅಂದರೆ ಇನ್ನೂ ಚೆನ್ನಾಗಿರುತ್ತೆ. ಈ ರೆಸಿಪಿನ ಮನೆಯಲ್ಲೇ ನಾನು ಮಾಡಿರೋದು ಟೊಮೊಟೊ ಸಾಸು. ಈ ರೆಸಿಪಿ ಏನಾದರೂ ನಿಮಗೆ ಬೇಕು ಅಂದರೆ ಕಮೆಂಟಲ್ಲಿ ತಿಳಿಸಿ. ಟೊಮೊಟೊ ಸಾಸ್ ರೆಸಿಪಿನೂ ಕೂಡ ನಾನು ಶೇರ್ ಮಾಡ್ತೀನಿ. ಇವಾಗ ನೋಡಿ ಫೈನಲಿ ರೆಡಿ ಆಯಿತು. ಸಖತ್ ಗರಿ ಗರಿಯಾಗಿ ಮತ್ತು ಅಷ್ಟೇ ಸಿಂಪಲ್ಲಾಗಿ ರೆಡಿ ಆಗುವಂತಹ ಒಂದು ಕುರ್ಕುರೆ. ಮತ್ತು ನೀವೇನಾದರೂ ಕುರ್ಕುರೆನ ಅಂಗಡಿಯಿಂದ ತಂದು ಮಕ್ಕಳುಗಳಿಗೆ ಕೊಡ್ತಾ ಇದ್ರೆ ನಿಲ್ಲಿಸಿ. ನೋಡಿದ್ರಲ್ಲ ಫ್ರೆಂಡ್ಸ್, 1 ಕಪ್ ಅಕ್ಕಿ ಹಿಟ್ಟು ಮತ್ತು ಸ್ವಲ್ಪ ಕಡಲೆ ಹಿಟ್ಟನ್ನು ಉಪಯೋಗಿಸ್ಕೊಂಡು ಮನೆಯಲ್ಲೇ ನಾವು ಎಷ್ಟು ಸಿಂಪಲ್ಲಾಗಿ ಮತ್ತು ಸ್ವಲ್ಪ ಹೆಲ್ತಿಯಾಗಿ ಗರಿ ಗರಿಯಾಗಿ ಯಾವ ರೀತಿ ಈ ಕುರ್ಕುರೆಗಳನ್ನ ರೆಡಿ ಮಾಡ್ಕೋಬೋದು ಅನ್ನೋದನ್ನು ಖಂಡಿತ ಟ್ರೈ ಮಾಡಿ. ಇವತ್ತಿನ ಈ ರೆಸಿಪಿ ನಿಮಗೆಲ್ರಿಗೂ ಇಷ್ಟ ಆಯಿತು ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇದೇ ರೀತಿ ಇನ್ನಷ್ಟು ಈಜಿ ರೆಸಿಪಿಗಳಿಗಾಗಿ ನೋಡಿ ತಿಳಿ ಮಾಡಿ ಕಲಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಬಟನ್ನು ಕೂಡ ಕ್ಲಿಕ್ ಮಾಡಿ.